ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1 ಮಾಡೆಲ್ ಕ್ವಶನ್ ಪೇಪರ್ 1 ಅದರದ್ದು ನಾನು ಕ್ವಶನ್ ಆ್ಯಂಡ್ ಆನ್ಸರನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ಅನ್ನು ಡಿಸ್ಕಸ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ ಡಿ ಸೆಕ್ಷನ್ 1 that is 25 marks, section 2 that is 30 marks, ಅಂದರೆ ಟೋಟಲ್ 55 marks ನಾನು ಇದರಲ್ಲಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್ ದಿಸ್. ಡ್ರಾ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಆಫ್ ಕಂಡಕ್ಟರ್, ಸೆಮಿಕಂಡಕ್ಟರ್, ಇನ್ಸುಲೇಟರ್. ಡಿಸ್ಕ್ರೈಬ್ ಹೌ ದ ಪೊಸಿಷನ್ ಆಫ್ ವ್ಯಾಲೆನ್ಸ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಎಫೆಕ್ಟ್ಸ್. ವೆರಿ ಸಿಂಪಲ್ ನೋಡಿ, ನೀವು ಡಯಾಗ್ರಾಮ್ ಮುಖಾಂತರ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಇದರಲ್ಲಿ 3 ಡಯಾಗ್ರಾಮನ್ನು ನಾವು ಬರಿತಾ ಇದ್ದೀವಿ: ಇನ್ಸುಲೇಟರ್, ಸೆಮಿಕಂಡಕ್ಟರ್, ಕಂಡಕ್ಟರ್. ಈಗ ವೆರಿ ಸಿಂಪಲ್, ಕಂಡಕ್ಟರಲ್ಲಿ ಬೋತ್ ದ ಬ್ಯಾಂಡ್ಸ್, ಕಂಡಕ್ಷನ್ ಬ್ಯಾಂಡ್ ಮತ್ತು ವ್ಯಾಲೆನ್ಸ್ ಬ್ಯಾಂಡ್ ಓವರ್ಲ್ಯಾಪ್ ಆಗಿರ್ತವೆ. ಸೆಮಿಕಂಡಕ್ಟರಲ್ಲಿ ಗ್ಯಾಪ್ ಮಾಡ್ರೇಟ್ ಇರುತ್ತೆ, ಇನ್ಸುಲೇಟರಲ್ಲಿ ಗ್ಯಾಪ್ ಭಾಳ ಇರುತ್ತೆ. ದಿಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಇದನ್ನೇ ನೀವು ಸೆಂಟೆನ್ಸ್ ಮಾಡಿ ಬರಿಬೇಕಾಗುತ್ತೆ. ಫಸ್ಟ್ ಡೆಫಿನಿಷನ್ ಬರೀರಿ, ವಾಟ್ ಈಸ್ ಕಂಡಕ್ಟರ್, ವಾಟ್ ಈಸ್ ಇನ್ಸುಲೇಟರ್, ವಾಟ್ ಈಸ್ ಸೆಮಿಕಂಡಕ್ಟರ್. ಎಕ್ಸಾಂಪಲ್ ಬರೀರಿ. ದೆನ್ ಇ ಜಿ ಗ್ಯಾಪ್ ಎಷ್ಟಿರುತ್ತೆ ಇದರಲ್ಲಿ. ಕಂಡಕ್ಟರಲ್ಲಿ 0 EV ಇರುತ್ತೆ. ಅದೇ ರೀತಿ ಇನ್ಸುಲೇಟರಲ್ಲಿ ಮೋರ್ ದೆನ್ 5 EV ಇರುತ್ತೆ, ಎಲೆಕ್ಟ್ರಾನ್ ವೋಲ್ಟ್. ಸೆಮಿಕಂಡಕ್ಟರಲ್ಲಿ 1 EV ಇರುತ್ತೆ ಅಂತ ನೀವು ಇದನ್ನು ಬರಿಬೇಕು. ಇಫ್ ಯು ರೈಟ್ ದಿಸ್ ಯು ವಿಲ್ ಗೆಟ್ 5 marks. ಅದೇ ರೀತಿ ಈ ಟೇಬಲ್ ಕೂಡ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಇನ್ ಡೀಟೇಲ್ ವರ್ಕಿಂಗ್ ಆಫ್ ಬ್ರಿಡ್ಜ್ ರೆಕ್ಟಿಫೈಯರ್ ವಿತ್ ಕೆಪಾಸಿಟರ್ ಫಿಲ್ಟರ್. ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಡಿಸ್ಕ್ರೈಬ್ ಹೌ ಇಟ್ ಕನ್ವರ್ಟ್ಸ್ AC ಟು DC. ಭಾಳ ಸಿಂಪಲ್ ಇದೆ. ಫಸ್ಟ್ ನೀವು ನೀಟಾಗಿ ಸರ್ಕ್ಯೂಟ್ ಡಯಾಗ್ರಾಮನ್ನು ಬರೀಬೇಕು. ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್ ಯು ಹ್ಯಾವ್ ಟು ರೈಟ್ ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್. ಇದರಲ್ಲಿ ಡಯೋಡ್ D1, D2, D3, D4 ಇರುತ್ತೆ ಮತ್ತು ಕೆಪಾಸಿಟರ್ ಬಗ್ಗೆ ಇರುತ್ತೆ. ಫಸ್ಟ್ ನೀವು ಇಲ್ಲಿ ಕ್ವಶನನ್ನು ನೋಡಿ. ಕ್ವಶನನ್ನು ಏನು ಕೇಳ್ತಾ ಇದ್ದಾರೆ ಅಂದರೆ, ಎಕ್ಸ್ಪ್ಲೇನ್ ದಿ ಡಿಟೇಲ್ ವರ್ಕಿಂಗ್ ಆಫ್ ಬ್ರಿಡ್ಜ್ ರೆಕ್ಟಿಫೈಯರ್ ವಿತ್ ಕೆಪಾಸಿಟರ್ ಫಿಲ್ಟರ್ ಅಂತ ಹೇಳಿದ್ದಾರೆ. ಈಗ ಇದರಲ್ಲಿ ಬ್ರಿಡ್ಜ್ ರೆಕ್ಟಿಫೈಯರಲ್ಲಿ ಫಸ್ಟ್ ನೀವು 4 ಡಯೋಡ್ ಇರ್ತವೆ, ಅದರ ಬಗ್ಗೆ ಬರೀಬೇಕು. ಪಾಸಿಟಿವ್ ಹಾಫ್ ಇದ್ದಾಗ ಯಾವ ಡಯೋಡ್ ಕಂಡಕ್ಟ್ ಆಗುತ್ತೆ, ನೆಗೆಟಿವ್ ಹಾಫ್ ಸೈಕಲ್ ಇದ್ದಾಗ ಯಾವ ಡಯೋಡ್ ಕಂಡಕ್ಟ್ ಆಗುತ್ತೆ ಅನ್ನೋದು ನೀವು ಬರೀಬೇಕು. ಇದರಲ್ಲಿ ಆಲ್ರೆಡಿ ಎಕ್ಸ್ಪ್ಲನೇಷನ್ನ ಮಾಡಿದ್ದೀನಿ. ಅಪ್ಪರ್ ಟರ್ಮಿನಲ್, ಈಗ ಫಾರ್ ಎಕ್ಸಾಂಪಲ್ ಈಗ ಇದರಲ್ಲಿ ನಾವು ನೋಡಬಹುದು, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ. ಆವಾಗ ಡಯೋಡ್ D1 ಕಂಡಕ್ಟ್ ಆಗುತ್ತೆ ಪಾಸಿಟಿವ್ ಹಾಫ್ ಸೈಕಲ್, ಇದರ ಮುಖಾಂತರ ಫ್ಲೋ ಆಗಿ ಅದು D2 ಕಂಡಕ್ಟ್ ಆಗುತ್ತೆ. ಓಕೆ, D2 ಕಂಡಕ್ಟ್ ಆಗೋದಾಗ ಪಾಸಿಟಿವ್ ಸೈಕಲ್ ಬರುತ್ತೆ, ಯು ವಿಲ್ ಗೆಟ್ ದಿಸ್ ಪಾಸಿಟಿವ್ ಸೈಕಲ್. ಆ ಪಾಸಿಟಿವ್ ಸೈಕಲ್ ಕೆಪಾಸಿಟರ್ ಮುಖಾಂತರ ಫಿಲ್ಟರ್ ಆಗಿ ಲೋಡಿಗೆ ನಿಮಗೆ ಸ್ಮೂತ್ ಆ್ಯಂಡ್ DC ಬರುತ್ತೆ, ಲೈಕ್ ದಿಸ್. ಅದೇ ರೀತಿ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಇದನ್ನು ಮೈನಸ್, ಇದು ಪ್ಲಸ್ ಆಗುತ್ತೆ. ಆವಾಗ D4 ಆ್ಯಂಡ್ D3 ಕಂಡಕ್ಟ್ ಆಗುತ್ತೆ, ಮತ್ತೊಂದು ಪಾಸಿಟಿವ್ ಸೈಕಲ್ ಬರುತ್ತೆ, ದಟು ಕೂಡ ಕೆಪಾಸಿಟರ್ ಮುಖಾಂತರ ಫ್ಲೋ ಆದಾಗ ಸ್ಮೂತ್ ಆಗುತ್ತೆ. ದೇರ್ ಫೋರ್ ಇಟ್ ಕನ್ವರ್ಟ್ಸ್ AC ಟು DC, ಪ್ಯೂರ್ DC. ಇದನ್ನು ನೀವು ಬರಿಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್. ನಂತರ ನೆಕ್ಸ್ಟ್ ಕ್ವಶನ್ ನೋಡಿ. ಇದರಲ್ಲಿ ಇದೇ ನಾನು ಈಚ್ ಪಾಯಿಂಟ್ಸ್ ಮಾಡಿ ಬರೆದಿದ್ದೀನಿ. ರೆಕ್ಟಿಫೈಡ್ ಔಟ್ಪುಟ್ ಯಾವಾಗ ಏನಾಗುತ್ತೆ ಅಂತ 1 by 1 ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫೋಟೋ ಡಯೋಡ್ ಈಸ್ ಯೂಸ್ಡ್ ಇನ್ ಲೈಟ್ ಸೆನ್ಸಿಂಗ್ ಸರ್ಕ್ಯೂಟ್. ಡಿಸ್ಕ್ರೈಬ್ ಹೌ ಕರೆಂಟ್ ಥ್ರೂ ದ ಡಯೋಡ್ ಚೇಂಜಸ್ ವಿತ್ ಇಂಟೆನ್ಸಿಟಿ, light intensity. Explain how this principle can be applied automatically in street light. ಅದರ ಬಗ್ಗೆ ಕೇಳಿದ್ದಾರೆ. ಈಗಾಗಲೇ ನಾನು ಹೇಳಿದ್ದೀನಿ, ಡಯೋಡ್ ಅದನ್ನು ವರ್ಕಿಂಗ್ ನೀವು ಬರೀಬೇಕು. ಯಾವ ಥರ ಲೈಟ್ ಇಂಟೆನ್ಸಿಟಿ ಚೇಂಜ್ ಆಗುತ್ತೆ, ಲೈಟ್ ಇಂಟೆನ್ಸಿಟಿ ಚೇಂಜ್ ಆದಂಗೆ ಅದರಲ್ಲಿ ಕರೆಂಟ್ ಫ್ಲೋ ಆಗೋದು ಚೇಂಜ್ ಆಗುತ್ತೆ, ಅದರ ಬಗ್ಗೆ ನೀವು ಬರೀಬೇಕು. ನಂತರ ಅದನ್ನು ನಾವು ಸ್ಟ್ರೀಟ್ ಲೈಟಲ್ಲಿ ಯೂಸ್ ಮಾಡಿದಾಗ ಹೆಚ್ಚಿಗೆ ಲೈಟ್ ಇದ್ದಾಗ ಏನಾಗುತ್ತೆ, ಕಡಿಮೆ ಲೈಟ್ ಇದ್ದಾಗ ಏನಾಗುತ್ತೆ, ಅದ್ರ ಬಗ್ಗೆ ನೀವು ಬರಿಬೇಕಾಗತ್ತೆ. ಹೈ ಲೈಟ್ ಇಂಟೆನ್ಸಿಟಿ ಇದ್ದಾಗ ಏನಾಗುತ್ತೆ, ವೆರಿ ಲೈಟ್ ಇಂಟೆನ್ಸಿಟಿ ಇದ್ದಾಗ ಏನಾಗುತ್ತೆ, ಲಿಟಲ್ ಲೈಟ್ ಇದ್ದಾಗ ಏನಾಗುತ್ತೆ, ಅದ್ರ ಬಗ್ಗೆ ನೀವು ಬರಿಬೇಕಾಗುತ್ತೆ. ಎಕ್ಸ್ಪ್ಲೇನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ಕಂಪೇರ್ NPN ಆ್ಯಂಡ್ PNP ಟ್ರಾನ್ಸಿಸ್ಟರ್ ವಿತ್ ನೀಟ್ ಡಯಾಗ್ರಾಮ್. ನೋಡಿ, ಕ್ವಶನ್ ಕಂಪ್ಲೀಟನ್ನು ಓದಬೇಕು. ಇದರಲ್ಲಿ ಟೋಟಲ್ 3 ಕ್ವಶನ್ಸನ್ನು ಕೇಳಿದ್ದಾರೆ: ಕನ್ಸ್ಟ್ರಕ್ಷನ್, ವರ್ಕಿಂಗ್ ಪ್ರಿನ್ಸಿಪಲ್, ದೆನ್ ಕಂಪ್ಯಾರಿಸನ್. 3 ನೀವು ಬರಿಬೇಕಾಗತ್ತೆ. ಫಸ್ಟ್ ಕನ್ಸ್ಟ್ರಕ್ಷನ್ ಅಂದರೆ ಇದರಲ್ಲಿ ಎಮಿಟರ್, ಬೇಸ್, ಕಲೆಕ್ಟರ್ ಇರುತ್ತೆ. ದಿಸ್ ಈಸ್ ಹೆವಿಲಿ ಡೋಪ್ಡ್, ದಿಸ್ ಈಸ್ ಮಾಡ್ರೇಟ್ಲಿ ಡೋಪ್ಡ್, ದಿಸ್ ಈಸ್ ಲೈಟ್ಲಿ ಡೋಪ್ಡ್. ಮತ್ತು ಇದರಲ್ಲಿ ಟೈಪ್ಸು NPN, PNP ಅಂತ ಇರ್ತವೆ. ಅದರ ಬಗ್ಗೆ ನೀವು ಬರೀಬೇಕು. ಸ್ಟ್ರಕ್ಚರ್ ಬಗ್ಗೆ ಬರೀಬೇಕು. ನಂತರ ಕಂಪ್ಯಾರಿಸನ್, ಇಲ್ಲಿ ನಾನು ಕಂಪ್ಯಾರಿಸನನ್ನು ಡಿಸ್ಪ್ಲೇ ಮಾಡಿದ್ದೀನಿ.
ಎನ್ ಪಿ ಎನ್ ಮತ್ತು ಪಿ ಎನ್ ಪಿಗೆ ಏನು ಕಂಪ್ಯಾರಿಸನ್ ಇರುತ್ತೆ. ಇದರಲ್ಲಿ ನಾವು ನೋಡಬಹುದು ಎನ್ ಪಿ ಎನ್, ಪಿ ಎನ್ ಪಿ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಎಲೆಕ್ಟ್ರಾನ್, ಇದರಲ್ಲಿ ಹೋಲ್ಸ್ ಇರುತ್ತೆ. ಕನ್ವೆನ್ಷನಲ್ ಕರೆಂಟ್ ಕಲೆಕ್ಟರ್ ಟು ಎಮಿಟರ್ ಹೋಗುತ್ತೆ, ಇದು ಎಮಿಟರ್ ಟು ಕಲೆಕ್ಟರ್ ಹೋಗುತ್ತೆ. ದೆನ್ ಯಾವ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಇರುತ್ತೆ ಮತ್ತು ಇದರಲ್ಲಿ ಕಾಮನ್ಲಿ ಯೂಸ್ ಮಾಡೋದು ಯಾವುದು, ಮೋಸ್ಟ್ ವೈಡ್ಲಿ ಯೂಸ್ಡ್ ಎನ್ ಪಿ ಎನ್ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಆ್ಯಸ್ ಕಂಪೇರ್ ಟು ದಿ ಪಿ ಎನ್ ಪಿ, ಇದ್ರ ಬಗ್ಗೆ ನೀವು ಬರಿಬೇಕಾಗತ್ತೆ. ಆ್ಯಂಡ್ ದಿಸ್ ಇಸ್ ದಿ ಸ್ಟ್ರಕ್ಚರ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಆಪರೇಟಿಂಗ್ ಪಾಯಿಂಟ್ ಇನ್ ಸಿ ಇ ಆಂಪ್ಲಿಫೈಯರ್, ಹೌ ಇಟ್ ಎಫೆಕ್ಟ್ಸ್ ದಿ ಪರ್ಫಾರ್ಮೆನ್ಸ್. ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆಪರೇಟಿಂಗ್ ಪಾಯಿಂಟ್ ಯಾವ ಥರ ಎಫೆಕ್ಟ್ ಆಗುತ್ತೆ ಅದರ ಬಗ್ಗೆ ನಾವು ಇಲ್ಲಿ ಬರಿಬೇಕು. ಇದನ್ನು ನೀವು ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದರೆ ಬಹಳ ಒಳ್ಳೆಯದು. ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ, ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್. ಈಗ ಆಪರೇಟಿಂಗ್ ಪಾಯಿಂಟ್, ಇಫ್ ದಿಸ್ ಈಸ್ ದಿ ಲೋಡ್ ಲೈನ್, ಆಪರೇಟಿಂಗ್ ಪಾಯಿಂಟ್ ಈಗ ಕಟ್ ಆಫ್ ಕಡೆ ಇದ್ದರೆ ನೆಗೆಟಿವ್ ಕ್ಲಿಪ್ ಆಗುತ್ತೆ ಸಿಗ್ನಲ್ ಈ ಥರ. ಅದೇ ರೀತಿ ಕಟ್ ಆಫ್ ಸ್ಯಾಚುರೇಷನ್ ಕಡೆ ಇದ್ದರೆ ಅದು ಪಾಸಿಟಿವ್ ಕ್ಲಿಪ್ ಆಗುತ್ತೆ. ಇದನ್ನು ನೀವು ಈ ಥರ ಎಲ್ಲ ಪಾಯಿಂಟ್ಸನ್ನು ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎನ್ ಚಾನಲ್ ಜೆ ಎಫ್ ಇ ಟಿ. ನೋಡಿ, ಎನ್ ಚಾನಲ್ ಜೆ ಎಫ್ ಇ ಟಿ, ದಿಸ್ ಇಸ್ ವೆರಿ ಸಿಂಪಲ್. ಎನ್ ಚಾನಲ್ ಅಂದರೆ ಚಾನಲ್ ಎನ್ ಇರುತ್ತೆ, ಅಪೋಸಿಟ್ ಟೈಪ್ ಪಿ ಮಟೀರಿಯಲ್ ಇರುತ್ತೆ. ಇದು ರಿವರ್ಸ್ ಬಯಾಸ್ ಆಗಿರುತ್ತೆ, ಎರಡು ಕಡೆ ನೆಗೆಟಿವ್ ಮತ್ತು ಪಾಸಿಟಿವ್. ಇಲ್ಲಿಯೂ ಕೂಡ ಎನ್ ಇದ್ದರೆ ನೆಗೆಟಿವ್ ಮತ್ತು ಪಾಸಿಟಿವ್. ನಾವು ಯಾವ ಥರ ವೋಲ್ಟೇಜನ್ನು ಇನ್ಕ್ರೀಸ್ ಮಾಡ್ತೀವಿ, ನೆಗೆಟಿವ್ ವೋಲ್ಟೇಜ್, ಇದು ಇಲ್ಲಿ ಏನು ರೀಜನ್ ಇರುತ್ತೆ ಅದು ರೀಜನ್ ಇನ್ಕ್ರೀಸ್ ಆಕೋಂತ ಹೋಗುತ್ತೆ, ರೈಟ್. ದ್ಯಾಟ್ ರೆಡ್ಯೂಸಸ್ ದಿ ಚಾನಲ್ ವಿಡ್ತ್. ಈಗೇನಾಗುತ್ತೆ ಅಂದರೆ ಚಾನಲ್ ವಿಡ್ತ್ ರೆಡ್ಯೂಸ್ ಆತಂದರೆ ಗೇಟ್ ವೋಲ್ಟೇಜ್ ಮುಖಾಂತರ ನಾವು ಡ್ರೈನ್ ಕರೆಂಟನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಇದರಲ್ಲಿ ನಾವು ಹೇಳಬಹುದು. ಅದರಲ್ಲಿ ವಿಶೇಷವಾಗಿ ನಾರ್ಮಲ್ ಆಪರೇಷನ್ ಬಗ್ಗೆ ವಿ ಜಿ 0 ಇದ್ದಾಗ, ವಿ ಜಿ ನೆಗೆಟಿವ್ ವೋಲ್ಟೇಜ್ ಅಂದರೆ ಲೆಸ್ ದ್ಯಾನ್ 0 ಇದ್ದಾಗ ಏನಾಗುತ್ತೆ, ಮತ್ತು ಅದರಲ್ಲಿ ಪಿಂಚ್ ಆಫ್ ಅಂದರೆ ಏನು, ಚಾನಲ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿಬಿಡುತ್ತಲ್ಲ, ಡ್ರೈನ್ ಕರೆಂಟ್ 0 ಆಗುತ್ತೆ, ಅದರ ಬಗ್ಗೆ ನೀವು ಹೇಳಬೇಕು. ಡಿಸ್ಕಸ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಸಿ ಕಾನ್ಫಿಗರೇಷನ್ ಓವರ್ ಸಿ ಬಿ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸಿ ಕಾನ್ಫಿಗರೇಷನನ್ನು ಯಾಕೆ ಯೂಸ್ ಮಾಡಬೇಕು ಓವರ್ ಸಿ ಬಿ ಆ್ಯಂಡ್ ಸಿ ಸಿ, ಅದ್ರ ಬಗ್ಗೆ ನೀವು ಬರೀಬೇಕು. ವೋಲ್ಟೇಜ್ ಗೇನ್ ಇದರಲ್ಲಿ ಕಾಮನ್ ಎಮಿಟರಲ್ಲಿ ಹೈ ಇರುತ್ತೆ, ಕರೆಂಟ್ ಗೇನು ಕೂಡ ಹೈ ಇರುತ್ತೆ, ಪವರ್ ಗೇನು ಕೂಡ ಹೈಯೆಸ್ಟ್ ಇರುತ್ತೆ, ಮತ್ತು ಫೇಸ್ ಶಿಫ್ಟ್ 180 ಡಿಗ್ರಿ ಇರುತ್ತೆ. ಅದಕ್ಕೆ ಇದನ್ನು ಆಂಪ್ಲಿಫೈಯರ್ ಆಗಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಯಾವುದು, ಕಾಮನ್ ಎಮಿಟರ್ ಕಾನ್ಫಿಗರೇಷನ್. ಅದ್ರ ಬಗ್ಗೆ ನೀವು ಈ ಟೇಬಲ್ ಬರೆಯೋದಷ್ಟೇ ಅಲ್ಲದೆ ಅದರದ್ದು ಡಿಟೇಲ್ ಎಕ್ಸ್ಪ್ಲನೇಷನ್ ಕೂಡ ನೀವು ಬರೀಬೇಕು. ಕ್ವಶನ್ ನಂಬರ್ 8, ಎಕ್ಸ್ಪ್ಲೇನ್ ದಿ ಆಪರೇಷನ್ ಆಫ್ ಸಿಮಾಸ್ ಇನ್ವರ್ಟರ್ ಆ್ಯಂಡ್ ಇಟ್ಸ್ ಔಟ್ಪುಟ್ ವೆನ್ ಇನ್ಪುಟ್ ವೋಲ್ಟೇಜ್ ಆರ್ ಹೈ ಆ್ಯಂಡ್ ಲೋ. ಈಗಾಗಲೇ ನಾನು ಹೇಳಿದ್ದೀನಿ, ಸಿಮಾಸ್ ಇನ್ವರ್ಟರ್ ಕಾನ್ಫಿಗರೇಷನನ್ನು ನೀವು ಇಲ್ಲೇ ಬರಿಬೇಕಾಗತ್ತೆ. ಇಲ್ಲಿ 1 ಕೊಟ್ಟರೆ ಔಟ್ಪುಟ್ 0 ಬರುತ್ತೆ, ಇಲ್ಲಿ 0 ಕೊಟ್ಟರೆ ಔಟ್ಪುಟ್ 1 ಬರುತ್ತೆ. ಆವಾಗ ಯಾವುದು ಟ್ರಾನ್ಸಿಸ್ಟರ್ ಆನ್ ಇರುತ್ತೆ, ಯಾವುದು ಆಫ್ ಇರುತ್ತೆ, ಅದರ ಬಗ್ಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಇಲ್ಲೇ ಇನ್ ಡಿಟೇಲ್ ವಿತ್ ದ ಹೆಲ್ಪ್ ಆಫ್ ಟೇಬಲನ್ನು ನೀವು ಬರೀಬೇಕು. ದಿಸ್ ಈಸ್ ಪಾರ್ಟ್ ಡಿ ಸೆಕ್ಷನ್ 1. ಈಗ ಪಾರ್ಟ್ ಡಿ ಸೆಕ್ಷನ್ 2 10 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ, ಡಿಟೇಲ್ ಆಗಿ ನೀವು ಬರೀಬೇಕು. ಫಸ್ಟ್ ಕ್ವಶನ್ ಇದರಲ್ಲಿ ನೋಡಿ, ಎಕ್ಸ್ಪ್ಲೇನ್ ಇನ್ ಡಿಟೇಲ್ ದಿ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ ಇನ್ ಸಾಲಿಡ್, ಡಿಸ್ಕಸ್ ಹೌ ದಿಸ್ ಕಾನ್ಸೆಪ್ಟ್ helps classifying material into conductor, semiconductor, insulator with suitable diagram. ಈಗ ಇದರಲ್ಲಿ ಅಗೇನ್ ನೀವು ಸೇಮ್ ಎನರ್ಜಿ ಲೆವೆಲ್ ಡಯಾಗ್ರಾಮನ್ನು ರೆಫರ್ ಮಾಡಬೇಕಾಗುತ್ತೆ. ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಮತ್ತು ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅದರ ಜೊತೆಗೆ ನೀವು ಕ್ಲಾಸಿಫಿಕೇಷನ್, ಇನ್ಸುಲೇಟರ್ ಅಂದರೆ ಏನು, ಕಂಡಕ್ಟರ್ ಅಂದರೆ ಏನು, ಸೆಮಿಕಂಡಕ್ಟರ್ ಅಂದರೆ ಏನು, ಅದರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇದರಲ್ಲಿ explain the working principle of CE amplifier, draw the circuit diagram and describe the role of IB, IC and IE. CE amplifier ಅಂದರೆ ಕಾಮನ್ ಎಮಿಟರ್ ಆಂಪ್ಲಿಫೈಯರ್. ನೀವು ಆ ಡಯಾಗ್ರಾಮನ್ನು ಬರೀಬೇಕು. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ರೈಟ್ ದಿಸ್ ಡಯಾಗ್ರಾಮ್. ಲೆಟ್ ಮಿ ಝೂಮ್ ದಿಸ್. ಈ ಡಯಾಗ್ರಾಮನ್ನು ನೀವು ಬರೀಬೇಕಾಗುತ್ತೆ. ದಿಸ್ ಈಸ್ ಕಾಮನ್ ಎಮಿಟರ್ ಆಂಪ್ಲಿಫೈಯರ್. ಇದರಲ್ಲಿ ಬೇರೆ ಬೇರೆ ಕರೆಂಟದು ಏನು ರೋಲ್ ಇದೆ. ಫಸ್ಟ್ ಆಫ್ ಆಲ್, ಈಗ ಯಾವ ಜಂಕ್ಷನ್ ನೀವು ಫಾರ್ವರ್ಡ್ ಬಯಾಸ್ ಇದೆ, ಬೇಸ್ ಎಮಿಟರ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್, ಕಲೆಕ್ಟರ್ ಜಂಕ್ಷನ್ ಏನಿದೆಯಲ್ಲ ಅದು ರಿವರ್ಸ್ ಬಯಾಸ್ ಇರುತ್ತೆ. ಸ್ಮಾಲ್ ವಿ ಬಿ ಇ ಇನ್ಕ್ರೀಸ್ ಮಾಡ್ದಂಗೆ ಐ ಬಿ ಕರೆಂಟ್ ಚೇಂಜ್ ಆಗುತ್ತೆ, ಮತ್ತು ಬಿಕಾಸ್ ಆಫ್ ದಿಸ್ ಐ ಬಿ ಕರೆಂಟ್ ಚೇಂಜ್ ಆದಂಗೆ ಏನಿದೆಯಲ್ಲ ಕಲೆಕ್ಟರ್ ಕರೆಂಟ್ ನಾವು ಚೇಂಜ್ ಮಾಡ್ಕೊತ ಹೋಗ್ತೀವಿ. ಕಲೆಕ್ಟರ್ ಕರೆಂಟ್ ಚೇಂಜ್ ಆಗುತ್ತೆ. ಆ್ಯಂಡ್ ದ ರೋಲ್ ಆಫ್ ಐ ಬಿ ಅದು ಕೂಡ ನಾವು ಬರೀಬೇಕು. ಕಲೆಕ್ಟರ್ ಕರೆಂಟ್ ರೋಲ್ ಏನಿದೆಯಲ್ಲ ಅದು ಕೂಡ ನಾವು ಬರೀಬೇಕು. Next, question number 3, explain the construction and working of N channel JFET with neat diagram. Discuss how the gate source voltage controls the channel width and drain current.
ಸೇಮ್ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಅಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಎನ್ ಚಾನಲ್ ಜೆ ಫಿ ಟಿಯಲ್ಲಿ ಏನೆಲ್ಲ ಇದೆ ಅದನ್ನು ನೀವು ಬರೀಬೇಕು. ಎನ್ ಚಾನಲ್ ಜೆ ಫಿ ಟಿ ಎನ್ ಚಾನಲ್ ಇರುತ್ತೆ ಮತ್ತು P2 ಮಟೀರಿಯಲ್ ಎಂಬೇಡನ್ನು ಮಾಡಿರ್ತಾರೆ, ಅದರ ಬಗ್ಗೆ ಬರೀಬೇಕು. ಯಾವ ಥರ ಡೋಪಿಂಗ್ ಇರುತ್ತೆ ಅದರ ಬಗ್ಗೆ ಬರೀಬೇಕು. ನಂತರ ಏನೆಲ್ಲ ವೋಲ್ಟೇಜಸನ್ನು ನೀವು ಅಪ್ಲೈ ಮಾಡಿದ್ದೀರಿ, ದಿಸ್ ಇಸ್ ಕಾಲ್ಡ್ VGG ಆ್ಯಂಡ್ VDD. ಇಟ್ ಈಸ್ ಅಪ್ಲೈಡ್ ಬಿಟ್ವೀನ್ ಗೇಟ್ ಆ್ಯಂಡ್ ದಿ ಸೋರ್ಸ್. ಅಗೇನ್ VDD ಈಸ್ ಅಪ್ಲೈಡ್ ಬಿಟ್ವೀನ್ ಡ್ರೈನ್ ಆ್ಯಂಡ್ ಸೋರ್ಸ್. ಇದರ ಬಗ್ಗೆ ಬರೆದು ಈಗ ಡಿಫ್ರೆಂಟ್ ಕಂಡೀಷನ್ VGG ಈಕ್ವಲ್ ಟು 0, ಲೆಸ್ ದೆನ್ 0, ಗ್ರೇಟರ್ ದೆನ್ 0 ಎಲ್ಲ ಆದಾಗ ಏನಾಗುತ್ತೆ ಮತ್ತು ಪಿಂಚ್ ಆಫ್ ಅಂದರೆ ಏನು ಅದರ ಬಗ್ಗೆ ನೀವು ಬರೀಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಪ್ಲೀಷನ್ ಟೈಪ್ ಮಾಸ್ಫೆಟ್. ಡಿಪ್ಲೀಷನ್ ಟೈಪ್ ಮಾಸ್ಫೆಟ್ ಬಗ್ಗೆ ನಾ ಈಗಾಗಲೇ ಹೇಳಿದ್ದೀನಿ. ಡಿಪ್ಲೀಷನ್ ಮಾಸ್ಫೆಟ್ ಇದರಲ್ಲಿ ಏನಿರುತ್ತೆ, ಫಸ್ಟ್ ಆಫ್ ಆಲ್ ಬೋತ್ ದ ಡಿಪ್ಲೀಷನ್ ಮೋಡ್ ಎನ್ಹ್ಯಾನ್ಸ್ಮೆಂಟ್ ಮಾಸ್ಫೆಟಲ್ಲಿ ಪ್ರೀ ಫಾರ್ಮ್ಡ್ ಕಂಡಕ್ಟಿಂಗ್ ಚಾನಲ್ ಅಂದರೆ ಆಲ್ರೆಡಿ ಫಿಸಿಕಲ್ ಚಾನಲ್ ಪ್ರೆಸೆಂಟ್ ಇರುತ್ತೆ. ದೇರ್ ಈಸ್ ಆಲ್ರೆಡಿ ಚಾನಲ್ ಎಕ್ಸಿಸ್ಟ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡ್ರೈನ್, ದಟ್ ಈಸ್ ಕಾಲ್ಡ್ ಡಿಪ್ಲೀಷನ್ ಮಾಸ್ಫೆಟ್. ಅದರದ್ದು ನೀವು ಸ್ಟ್ರಕ್ಚರ್ನ ಬರೆದುಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ಡಿಫ್ರೆಂಟ್ ವೋಲ್ಟೇಜ್ ಕಂಡೀಷನ್ಸ್. ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ವಿತ್ ಗ್ರಾಫು ಕೂಡ ಹೇಳಬೇಕು. ಲಾಸ್ಟ್ ಕ್ವಶನ್ ಹಿಯರ್ ಈಸ್ ದ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಹೌ ಕನೆಕ್ಟಿಂಗ್ ಟು RC coupled amplifier stage affects the overall voltage gain and frequency response. Include the simple schematic. ಈಗ ನೀವು ನೋಡಿ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ನೀಟಾಗಿ ಹಾಕಬೇಕು. ದಿಸ್ ಕ್ಯಾರೀಸ್ ದ ಮಾರ್ಕ್ಸ್. ದಿಸ್ ಈಸ್ ದಿ ಫಸ್ಟ್ ಸ್ಟೇಜ್ ಹಿಯರ್. ಇದು ಫಸ್ಟ್ ಸ್ಟೇಜ್ ಆಗಿದೆ. ನಂತರ ಇದು ಸೆಕೆಂಡ್ ಸ್ಟೇಜ್ ಆಗಿದೆ. ಇದರಲ್ಲಿ ಕಪ್ಲಿಂಗ್ ಕೆಪಾಸಿಟರ್, ಇದು ಮಧ್ಯೆ ಇರೋದು ಕಪ್ಲಿಂಗ್ ಕೆಪಾಸಿಟರ್. ಎರಡೂ ಸ್ಟೇಜನ್ನು ನೀವು ಬರೆದ್ಬಿಟ್ಟು ಇದರಲ್ಲಿ ಫ್ರೀಕ್ವೆನ್ಸಿ ರಿಸ್ಪಾನ್ಸು ಕೂಡ ಹಾಕಬೇಕು. ಈಗಾಗಲೇ ನಾನು ಹೇಳ್ದಂಗೆ ಓವರಾಲ್ ವೋಲ್ಟೇಜ್ ಗೇನ್ ಏನಾಗುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ದಿಸ್ ಸ್ಟೇಜ್ ಇಂಟು ದಿಸ್ ಸ್ಟೇಜ್ AV1 ಇಂಟು AV2 ಈಚ್ ಆಂಪ್ಲಿಫೈಸ್ ದಿ ಸಿಗ್ನಲ್. ಮತ್ತು ಫ್ರೀಕ್ವೆನ್ಸಿ ರಿಸ್ಪಾನ್ಸ್, ಲೋ ಫ್ರೀಕ್ವೆನ್ಸಿ ರಿಸ್ಪಾನ್ಸ್, ಹೈ ಫ್ರೀಕ್ವೆನ್ಸಿ ರಿಸ್ಪಾನ್ಸ್ ಅದರ ಬಗ್ಗೆ ನೀವು ಬರೀಬೇಕಾಗತ್ತೆ. ಎಸ್ಪೆಷಲಿ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್ ಗ್ರಾಫ್. ಈ ಗ್ರಾಫಲ್ಲಿ ನೀವೇನು ಮಾಡ್ತೀರಿ ಅಂದರೆ ಈಗ ಲೋ ಫ್ರೀಕ್ವೆನ್ಸಿ ಇದ್ದಾಗ ಗೇನ್ ಕಡಿಮೆ ಇರುತ್ತೆ, ಮಿಡ್ ಫ್ರೀಕ್ವೆನ್ಸಿ ಇದ್ದಾಗ ಗೇನ್ ಸ್ಟೇಬಲ್ ಆಗುತ್ತೆ ಮತ್ತು ಹೈ ಫ್ರೀಕ್ವೆನ್ಸಿ ಇದ್ದಾಗ ಗೇನ್ ಕಡಿಮೆ ಆಗುತ್ತೆ ಅನ್ನೋದು ನೀವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇದು ನೋಟ್ಸನ್ನು ನೀವು ರೆಫರ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಇಫ್ ಇಟ್ ಈಸ್ ನೀಡೆಡ್ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದಿಸ್. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಇಟ್, ವಿಲ್ ಟ್ರೈ ಟು ಸಾಲ್ವ್. ಥ್ಯಾಂಕ್ ಯು.